ಗಣಿದಣಿ ಗಾಲಿ ಜನಾರ್ದನ್ ರೆಡ್ಡಿ ಎರಡನೇ ಬಾರಿಗೆ ಜೈಲಿಗೆ ಹೋಗೋ ಟೈಮು ಹತ್ರ ಬಂದಿದೆ. ಈಗಾಗಲೇ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. 7 ವರ್ಷಗಳ ಕಾಲ 3.5 ವರ್ಷ ಜೈಲಲ್ಲಿ ಮುದ್ದೆ ಮುರಲೇಬೇಕಾದಂತಹ ಪರಿಸ್ಥಿತಿ. ಚಂಚಲಗಡ ಜೈಲಿನಲ್ಲಿ ಈ ಹಿಂದೆ 3.5 ವರ್ಷ ಜೈಲು ವಾಸವನ್ನು ಅನುಭವಿಸಿ ಬಂದಂತಹ ರೆಡ್ಡಿಗೆ ಇಲ್ಲಿವರೆಗೂ ಬಳ್ಳಾರಿಗೆ ಕಾಲಿಡಲಿಕ್ಕೆ ಪ್ರವೇಶ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಈಗ ಮತ್ತದೇ ಪರಿಸ್ಥಿತಿ. ಕೋರ್ಟ್ ಹಾಲ್ನಲ್ಲಿ ಜನಾರ್ದನ್ ರೆಡ್ಡಿ ಬಂಧನ ಸಾಧ್ಯತೆ. ಈಗಾಗಲೇ ನಾಂಪಲ್ಲಿ ಕೋರ್ಟ್ನಲ್ಲಿ ರೆಡ್ಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಹೈದರಾಬಾದ್ ಹೈಕೋರ್ಟ್ ಜಾಮೀನು ನೀಡೋವರೆಗೂ ಜೈಲೇ ಗತಿ. ಯಾವಾಗ ಬೇಕಾದ್ರೂ ಕೂಡ ಜನಾರ್ದನ್ ರೆಡ್ಡಿನ ಬಂಧನ ಮಾಡೋ ಸಾಧ್ಯತೆಗಳಿದಾವೆ. ಕಣ್ಣೀರು ಹಾಕ್ತಾ ಇದ್ದಾರೆ, ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ ರೆಡ್ಡಿ. ಅಯ್ಯೋ ಇದೇನಾಯ್ತು, ನಾನು ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿಬಿಟ್ಟಿದ್ದೆ, ಬಿಜೆಪಿಗೆ ಬಂದು ಮತ್ತೆ ನನ್ನ ಭವಿಷ್ಯ ಹಿಂಗಾಗ್ಬಿಡ್ತಲ್ಲ ಅಂತೇಳಿ ಘೋಳಾಡ್ತಾ ಇದ್ದಾರಂತೆ. ನಾಂಪಲ್ಲಿಯ CBI ಕೋರ್ಟ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ. ಕುಸಿದು ಬಿದ್ದುಬಿಟ್ರು, ಹಂಗೆ ಬಿದ್ದುಬಿಟ್ರು. ನ್ಯಾಯಾಧೀಶರು ಅಲ್ಲಿ ಆದೇಶವನ್ನು ಓದ್ತಾ ಇದ್ರು. ಆ ಟೈಮ್ನಲ್ಲೇ ಎಲ್ಲಿ ಕುಂತಿದ್ರೋ ಅಲ್ಲೇ ಬಿದ್ದಿದ್ದಾರೆ. ಆ ಕ್ಷಣಕ್ಕೆ ಆಘಾತ ಅವರಿಗೆ, ಕಂಪ್ಲೀಟ್ ಆಗಿ ಆಘಾತನೇ, ಆದರೆ ಆ ಕ್ಷಣಕ್ಕೆ ಒಂದು ರೀತಿ ಎದೆ ಹೊಡೆದಂಗೆ ಆಗ್ಬಿಡ್ತು. ಈಗ ಏನಾದರೂ ಜಾಮೀನನ್ನು ಕೊಟ್ಟರೆ ಅಲ್ಲಿ ಅವರು ಸ್ವಲ್ಪ ದಿನಗಳ ಕಾಲ ರಿಲ್ಯಾಕ್ಸ್ ಮೂಡಲ್ಲಿ ಇರಬಹುದು. ಜಾಮೀನು ಏನಾದರೂ ನಿರಾಕರಿಸಿದ್ರೆ ಇವತ್ತಿಂದನೇ ಹಂಗೆ ಜೈಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ನಾಂಪಲ್ಲಿ ಕೋರ್ಟ್ನಲ್ಲಿ ರೆಡ್ಡಿ ಕಣ್ಣೀರಿಡ್ತಾ ಇದ್ದಾರೆ. ಈಗಾಗಲೇ ಅವರು ಬಳ್ಳಾರಿಯಿಂದ ಹೊರಗಿದ್ದಾರೆ. 14 ವರ್ಷಗಳ ಕಾಲ ಅನುಭವ ಏನು ವನವಾಸ, ಅದರ ಮುಂದುವರೆದ ಭಾಗ ಇದು. ರಾಜಕೀಯ ಭವಿಷ್ಯ ಇದೆಲ್ಲವನ್ನು ಕೂಡ ನೆನೆಸ್ಕೊಂಡು ಜಡ್ಜ್ ಅವ್ರ ಮುಂದೆ ಕಣ್ಣೀರು ಹಾಕ್ಕೊಂಡು ನನಗೆ ಅವಕಾಶವನ್ನು ಕೊಡಿ, ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ, ಈ ರೀತಿಯಾಗಿ ಕೆಲವು ಮನವಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ರೆಡ್ಡಿ ಮತ್ತು ಅವರ ಆಪ್ತರಿಗೆ ಎದುರಾದಂತಹ ಬಹು ದೊಡ್ಡ ಆಘಾತ ಇದು. ನೋಡಿ, ಈಗ ನಾಂಪಲ್ಲಿ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಈ ಆದೇಶವನ್ನು ಓದ್ತಾ ಇದ್ದಂತೆ ರೆಡ್ಡಿ ಅಲ್ಲೇ ಕುಸಿದು ಬಿದ್ದರು. ಗೋಳಾಡ್ತಾ ಇದ್ದಾರೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಜನಾರ್ದನ್ ರೆಡ್ಡಿ ಅಳಲು ತೋಡ್ಕೊಂಡಿದ್ದಾರೆ. ನ್ಯಾಯಾಧೀಶರ ಕೆಲವು ಪ್ರಶ್ನೆಗಳಿಗೆ ರೆಡ್ಡಿ ತಬ್ಬಿಬ್ಬಾಗಿದ್ದಾರೆ. ನಿಮಗೆ 10 ವರ್ಷ ಜೈಲು ಶಿಕ್ಷೆ ಯಾಕೆ ವಿಧಿಸಬಾರದು? ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ಯಾಕೆ ನೀಡಬಾರದು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ನಾನು ಜನಪ್ರತಿನಿಧಿ ಆಗಿದ್ದೇನೆ, MLA ಆಗಿದ್ದೇನೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಸ್ವಾಮಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದೇನೆ, ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ನನಗೆ ಸ್ವಲ್ಪ ಕಡಿಮೆ ಮಾಡಿ ಶಿಕ್ಷೆ ಪ್ರಮಾಣವನ್ನ ಅಂತೇಳಿ ಜನಾರ್ದನ್ ರೆಡ್ಡಿ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಹೇಳ್ತಾ ಇದ್ದಾರೆ, ಸಾರ್ವಜನಿಕ ಜೀವನದಲ್ಲಿದ್ದೀನಿ, ಗಂಗಾವತಿ MLA ಆಗಿದ್ದೀನಿ, ಈ ಹಿಂದೆ 3.5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ದೇನೆ. ಈಗ 7 ವರ್ಷ ಜೈಲು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದ್ದಾರೆ, ಕಡಿಮೆ ಮಾಡಿ ನನಗೆ ಜನರಿಗೆ ಉಪಕಾರವನ್ನು ಮಾಡಲಿಕ್ಕೆ, ಜನರ ಕೆಲಸವನ್ನು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರಂತೆ ಜನಾರ್ದನ್ ರೆಡ್ಡಿ. ಯಾಕೆಂದರೆ ಸುಮಾರು 15 ವರ್ಷಗಳಿಂದ ಅವರು ರಾಜಕೀಯ ಜೀವನದಿಂದ ದೂರ ಇದ್ದರು. ಬಳ್ಳಾರಿಯಿಂದ ಈಗಲೂ ಕೂಡ ಹೊರಗಿದ್ದಾರೆ. ಅವ್ರದ್ದೇ ಆದಂಥ ಅಭಿಮಾನಿಗಳ ಪಡೆ, ದೊಡ್ಡ ಪಡೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅವರ ಅತ್ಯಾಪ್ತರು ಕೂಡ ಇದ್ದಾರೆ. ನೋಡಿ, ಅವರು ಸಪ್ರೇಟ್ ಆದಂಥ ಒಂದು ಪಕ್ಷವನ್ನು ಕಟ್ಟಿ ಗಂಗಾವತಿಯಲ್ಲಿನೇ ಗೆದ್ದು ಬಂದರು. ಹಾಗಾಗಿನೇ ಈಗ ಜಡ್ಜ್ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ ನಿಮಗೆ 10 ವರ್ಷ ಜೈಲು ಶಿಕ್ಷೆ ಕೊಡಬಾರ್ದು, ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಕೇಳಿಕೊಂಡಾಗ ವಾಪಸ್ ಜಡ್ಜ್ ಅವರು
ಈ ಪ್ರಶ್ನೆಯನ್ನು ಜನಾರ್ದನ್ ರೆಡ್ಡಿಗೆ ಕೇಳಿದ್ದಾರೆ. ಓಬಳಾಪುರ ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತಹ ಅವ್ರ ಮೇಲೆ ಇದ್ದಂಥ ಒಂದು ಆರೋಪ ಸಾಬೀತಾಗಿ ಈಗ ಅವರು ಅಪರಾಧಿ ಅಂತ ಘೋಷಣೆಯಾಗಿ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗಿದೆ. ಸರ್ಕಾರದ ಬೊಕ್ಕಸಕ್ಕೆ 884 ಕೋಟಿ ನಷ್ಟ ಮಾಡಿ ತಮ್ಮ ಜೇಬನ್ನು ತುಂಬಿಸಿಕೊಂಡಿದ್ದರು ಜನಾರ್ದನ್ ರೆಡ್ಡಿ. ಅವರ ಐಷಾರಾಮಿ ಜೀವನ, ಅವರು ಓಡಾಡುವಂಥ ಕಾರುಗಳು, ಹೆಲಿಕಾಪ್ಟರ್ಗಳು, ಇದ್ದಂಥ ಬಂಗಲೆಗಳು ಇವೆಲ್ಲವೂ ಕೂಡ ಜನರಿಗೆ ಹೇಗೆ ಇತ್ತು ಅಂತ ಹೇಳಿದ್ರೆ ಆವಾಗ ಗತ್ತು ಗಾಂಭೀರ್ಯ ಅವರ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ಅನಾವರಣ ಆಗ್ತಾ ಇತ್ತು. ಮತ್ತೆ ಜೈಲಿಗೆ ಹೋಗಿ ಬಂದ ಮೇಲೆ ಏನೋ ಒಂದು ರೀತಿ ಎಲ್ಲೋ ಹಿಮಾಲಯಕ್ಕೆ ಹೋಗಿ ಬಂದವ್ರ ಥರ ಜನಾರ್ದನ್ ರೆಡ್ಡಿ ಇದ್ದರು, ಮಂಕಾಗಿದ್ದರು, ಮೌನಕ್ಕೆ ಶರಣಾಗಿದ್ದರು. ರಾಜಕೀಯ BJPಯಿಂದ ದೂರ ಆದಮೇಲಂತರೂ ಕೂಡ ತಮ್ಮದೇ ಆದಂಥ ಒಂದು ಪಕ್ಷ ಕಟ್ಕೊಂಡು ರಾಜಕೀಯ ಪುನರ್ಜನ್ಮವನ್ನು ಪಡೆದುಕೊಂಡ್ರು. ಅದಾದ ಮೇಲೆ ಹಾಗೂ ಹೀಗೋ ಹೈಕಮಾಂಡ್ ಅವ್ರನ್ನು ಕೂಡ ಒಪ್ಪಿಸಿ BJPಗೆ ಅವ್ರನ್ನ ಕರೆದುಕೊಂಡ್ರು. ಆದರೆ ಈಗ ಮತ್ತೆ BJPಯ ನಾಯಕರಿಗೆ ಅಥವಾ BJPಗೆ ಮತ್ತೊಂದು ದೊಡ್ಡ ಮುಜುಗರ ಇದು ಜನಾರ್ದನ್ ರೆಡ್ಡಿ ಕೇಸ್ಗೆ ಸಂಬಂಧಪಟ್ಟಂತೆ. ಯಾಕಂದರೆ ಸಹಜವಾಗಿಯೇ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇದೊಂದು ಅಸ್ತ್ರ ಸಿಕ್ಕಂತಾಗ್ಬಿಡುತ್ತೆ. ಜನಾರ್ದನ್ ರೆಡ್ಡಿ ಕಾನೂನಾತ್ಮಕವಾಗಿ ನಾನು ಎಲ್ಲ ಹೋರಾಟಗಳನ್ನು ಮಾಡ್ತೇನೆ ಅನ್ನುವಂಥ ಕನಸಲ್ಲಿದ್ದಾರೆ. ಆದರೆ ಅವರಿಗೆ ಆಯ್ಕೆಗಳಿದ್ದರೂ ಕೂಡ ಈ ಶಿಕ್ಷೆ ಪ್ರಮಾಣದಿಂದ ಅವರು ಮುಕ್ತರಾಗೋದು ಆಯ್ಕೆಗಳು ಬಹಳ ಕಡಿಮೆ ಇದ್ದಾವೆ. ಜೈಲೂಟವನ್ನು ಅನುಭವಿಸಲೇಬೇಕಾಗಿದೆ ಜನಾರ್ದನ್ ರೆಡ್ಡಿ. ಜೈಲಲ್ಲಿ ಕಳೆದಂತಹ ಕೆಲವೊಂದಿಷ್ಟು ಅನುಭವಗಳನ್ನು ಹೇಳ್ಕೊಂಡಿದ್ರು ಸುದ್ದಿಗೋಷ್ಠಿಯಲ್ಲಿ. ಅವಾಗ ಹೇಳ್ತಾ ಇದ್ರು 14 ವರ್ಷಗಳ ಕಾಲ ಒಂದು ವನವಾಸ ಯಾರಿಗೂ ಬೇಡ ಅಂಥ ಪರಿಸ್ಥಿತಿ, ನನಗೆ ಹಾಗೆ ಹಿಂಸೆ ಕೊಟ್ಟರು ಹೀಗೆ ಹಿಂಸೆ ಕೊಟ್ಟರು ಅಂಥೇಳಿ. ಆದರೆ ಈಗ ಜನಾರ್ದನ್ ರೆಡ್ಡಿಗೆ ಮತ್ತೆ ಜೈಲೂಟದ ದಿನಗಳು ಇವತ್ತಿನಿಂದ ಶುರುವಾಗೋ ಥರ ಎಲ್ಲ ರೀತಿ ಕಾಣಿಸ್ತಾ ಇದೆ. ಓಬಳಾಪುರ ಮೈನಿಂಗ್ ಕಂಪನಿಯಲ್ಲಿ ನಡೆದಂತಹ ಬಹುದೊಡ್ಡ ಹಗರಣ ಅಂತ ಹೇಳ್ಬೋದು. ಇಡೀ ದೇಶದಲ್ಲೇ ಹಲ್ಚಲ್ ಸೃಷ್ಟಿ ಮಾಡಿದಂತಹ ಒಂದು ಕೇಸ್ ಇದು. ಇಡೀ ದೇಶವೇ ಜನಾರ್ದನ್ ರೆಡ್ಡಿ ಕಡೆ ತಿರುಗಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಮತ್ತೆ ಅದೇ ಸನ್ನಿವೇಶ ನಿರ್ಮಾಣ ಆಗಿದೆ. ಒಂದು ಸರ್ಕಾರವನ್ನು ತೆಗೆಯೋದು, ಸರ್ಕಾರವನ್ನು ರಚನೆ ಮಾಡೋದು, ಜನಾರ್ದನ್ ರೆಡ್ಡಿಗೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಇವ್ರ ಕೊಡುಗೆ ಏನು, ರೆಡ್ಡಿ ಅವರ ತಾಕತ್ತೇನು, ಅದೆಲ್ಲವೂ ಕೂಡ ಹಿಂದೆ ನೋಡಿದ್ವಿ. ಈಗ ಅದ್ಯಾವುದು ಕೂಡ ಉಳಿದಿಲ್ಲ. ಹಾಗಾದರೆ ಯಾರೆಲ್ಲ ಈ ಪ್ರಕರಣದಲ್ಲಿ ದೋಷಿಗಳಿದ್ದಾರೆ? A1 BV ಶ್ರೀನಿವಾಸ್ ರೆಡ್ಡಿ. ನೋಡಿ, ಇದರಲ್ಲಿ ಯಾರ್ಯಾರೆಲ್ಲ ಅಪರಾಧಿಗಳಾಗಿದ್ದಾರೆ. A1 ಆರೋಪಿ ಅಪರಾಧಿ ಈಗ ಶ್ರೀನಿವಾಸ್ ರೆಡ್ಡಿ. ಎಲ್ಲರೂ ಕೂಡ ಇವರ ಅತ್ಯಾಪ್ತರೇ ಆಗಿದ್ದಾರೆ, ಇವರ ಸಂಬಂಧಿಗಳೇ ಆಗಿದ್ದಾರೆ. ಓಬಳಾಪುರ ಮೈನಿಂಗ್ ಕಂಪನಿಯಲ್ಲಿ ನಡೆದಂತಹ ಬಹುದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟಂತೆ A2 ಗಾಲಿ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ, ಹಾಲಿ ಶಾಸಕ. A3 ನೋಡಿ, A3 ಇಲ್ಲಿ A4 VD ರಾಜಗೋಪಾಲ್. A4 ಇಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿ. ನೋಡಿ, ಆ ಕಂಪನಿಯನ್ನು ಕೂಡ ಇಲ್ಲಿ A4ನಾಗಿ ಮಾಡಲಾಗಿದೆ. A7 ಅಲಿಖಾನ್, ಜನಾರ್ದನ್ ರೆಡ್ಡಿ ಅವರ ಆಪ್ತ ಸಹಾಯಕ ಅಂದರೆ PA. ಬಹಳ ವರ್ಷಗಳಿಂದ ಅವ್ರ ಜೊತೆಗಿದ್ದಾರೆ, ಈಗಲೂ ಕೂಡ ಅವರೊಟ್ಟಿಗೆ ಇದ್ದಾರೆ. ಇನ್ನು ಸಬಿತಾ ಇಂದ್ರಾರೆಡ್ಡಿ, BRSನ ಶಾಸಕ, ನಿವೃತ್ತ IAS ಕೃಷ್ಣಾನಂದಂ, ಇವರೆಲ್ಲರೂ ಕೂಡ ಈ ಆರೋಪದಲ್ಲಿ ತೊಡಗಿಸಿಕೊಂಡಿದ್ದರು. ಈಗ ಇಬ್ಬರು ಅಧಿಕಾರಿಗಳಿಗೆ ಈ ಕೇಸ್ನಿಂದ ರಿಲೀಫ್ ಸಿಕ್ಕಿದೆ.